ಇವತ್ತು ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನಲ್ಲಿ. ನಾವೆಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ನಾನು ಕೂಡ ಇದ್ದೆ, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು, ಆ ಕಡೆ ಇತ್ತು. ಇಲ್ಲಿಂದ 2 ಕಲ್ಲು ಬಂತು. ಯಾವ ಸೈಡಿಂದ ಬಂತು ನಾವೀಗ ಪರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ 2 ಕಲ್ಲು ಬಂತು ನಮಗೀಗ ನಮ್ಮ ಗಮನಕ್ಕೆ ಈಗ. ಮತ್ತು ನಾವು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ, ಯಾರಿಗೆ ಏನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಕಲಾದ ನಂತರ ಪ್ರೊಸೆಷನ್ ಸ್ಮೂತಾಗಿ ಮುಗೀತು, ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಎಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದ್ರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಈಗ ಚೆಕ್ ಮಾಡ್ತಾ ಇದ್ದೀವಿ, ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ, ಯಾರಿದೆ ರಾತ್ರಿ ಚೆಕ್ ಮಾಡ್ತೀವಿ. ಒಂದು ವೇಳೆ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಕನ್ಫರ್ಮ್ ಆದರೆ ನಾವು ವಶಕ್ಕೆ ತಗೋತೀವಿ. ಹಿಂದೂ ಸಂಘಟನೆಗಳ ಮುಖಂಡರ ಆರೋಪದ ಪ್ರಕಾರ SP ಸಾಹೇಬರು ಕೂಡ ಏನು ಮೇಜರ್ ಇಂಜರಿ ಯಾರಿಗೆ ಆಗಿಲ್ಲ. ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ಏನಿಲ್ಲ, ಹಿಂದೆಯಿಂದ ಸ್ಲೈಟ್ ಸ್ಕ್ರಾಚ್ ಇತ್ತು, ಅದು ಈಗ ಏನಿಲ್ಲ. ಸರ್ ನಿಮ್ಮ ಮೇಲೆ ಬಂತ ಸರ್ ಒಂದೊಮ್ಮೆ ಕಿಡಿಗೇಡಿಗಳು ಬಂಧನ ಮಾಡದೆ ಹೋದ್ರೆ ನಾಳೆ ಬಂದು ಕರೆಕ್ಟ್ ಮಾಡ್ತೀವಿ, 100% ಮಾಡ್ತೀವಿ. ರಾತ್ರಿನೇ ನಾವು ಎಲ್ಲ ವೆರಿಫೈ ಮಾಡ್ತೀವಿ. ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಬ್ಬಂದಿ ಇಲ್ಲೇ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾನು ಕೂಡ ಇಲ್ಲಿ ಇದೆ, ಪೂರ್ತಿ ಟೈಮಲ್ಲಿ ಇದೆ. 3 ಗಂಟೆಗೆ 4 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಯಿತು, ಅಲ್ಲಿಂದ ಅಪ್ ಟು 8 ತನಕ ನಾನು ಇಲ್ಲಿಗಿದೆ. ಎಲ್ಲರೂ ನಮ್ಮ DSP ಅವರು, ನಮ್ಮ ಆಲ್ಮೋಸ್ಟ್ 4-5 ಜನ ಇನ್ಸ್ಪೆಕ್ಟರ್ಸ್, 10 ಜನ PSI ಅವರು ಎಲ್ಲರೂ ಇದ್ದೀವಿ. ಈಗ ರಾತ್ರಿ ಕೂಡ ಚೆಕ್ ಮಾಡ್ತೀವಿ. ಮಾಹಿತಿ ಪ್ರಕಾರ 2 ಕಲ್ಲು ಬಿತ್ತು, ನಮ್ಮ ಪೊಲೀಸ್ ಮೇಲೆನೆ ಸೈಡ್ ಅಲ್ಲಿ ಬಿತ್ತು. ನಿಮ್ಮ ಮೇಲೆ ಕಲ್ಲು ಬಿತ್ತು, ಆ ಟೈಮಲ್ಲಿ ಏನಾಯ್ತು ಅಂತ ಸರ್? ಏನೇನಾಗಿಲ್ಲ, ಆಮೇಲೆ ನಾನು ಇಲ್ಲಿ ಇದ್ದೆ. ಅದಾದ ನಂತರ 1.5 ಅವರ್ ಪ್ರೊಸೆಷನ್ ನಡೀತಾ ಇತ್ತು. ನಾವು ಪ್ರೊಸೆಷನ್ ಮುಗಿಸಿದೀವಿ ಪೀಸ್ಫುಲಿ, ಎಲ್ಲ ಕ್ಲೋಸ್ ಆಗಿದೆ, ಜನ ಡಿಸ್ಪರ್ಸ್ ಆಗಿದ್ದಾರೆ. ಏನಿಲ್ಲ, ನಿಮ್ಮ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ವರದಿ ಮೇಲೆ ಯೂನಿಫಾರ್ಮ್ ಮೇಲೆ ಸ್ಲೈಟ್ ಸ್ಕ್ರಾಚ್ ಇತ್ತು, ಅದ್ರ ಏನಿಲ್ಲ ಇಂಜರಿ, ಮೇಜರ್ ಏನಿಲ್ಲ. ಕಲ್ಲು 2 ಬಂದಿದೆ, ನಮ್ಮ ಪೊಲೀಸ್ ಮೇಲೆ ಬಂದಿದೆ, ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ, ಇದು ಕ್ಲಿಯರ್. ಇನ್ನೊಂದು, ಮಸೀದಿಯಲ್ಲಿ ಇರ್ತಕ್ಕಂಥ ಜನರ ಮಧ್ಯದಿಂದ ಒಂದು ಚಪ್ಪಲಿ ಬಂದು ಬಿದ್ದಿದೆ, ಅದನ್ನು ಕೂಡ ಚೆಕ್ ಮಾಡ್ತೀವಿ. ಚಪ್ಪಲಿ ಕೂಡ ಚೆಕ್ ಮಾಡ್ತೀವಿ, ಎಲ್ಲ ವಿಡಿಯೋ ಚೆಕ್ ಮಾಡ್ತಾ ಇದೀವಿ. ಸರ್ ಇಲ್ಲಿವರೆಗೆ ಯಾರನ್ನ ವಶಕ್ಕೆ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ನಾವು ಚೆಕ್ ಮಾಡ್ತೀವಿ. ಇಲ್ಲಿ ತನಕ ಯಾರಿಗೆ ವಶಕ್ಕೆ ತಗೊಂಡಿಲ್ಲ. ರಾತ್ರಿನೇ ನಾವು ಈಗ FIR ಮಾಡ್ತಾ ಇದ್ದೀವಿ. ವಿಡಿಯೋ ಅಲ್ಲಿ ಒಂದ್ಸರಿ ಕನ್ಫರ್ಮ್ ಆದ್ರೆ ಯಾರು ಈ ತರ ಮಾಡಿದ್ರೆ ಅವ್ರಿಗೆ ವಶಕ್ಕೆ ತಗೋತೀವಿ. ಮಸೀದಿಯಲ್ಲಿ ಇದು ಅಂದ್ರೆ ನಮಾಜ್ ಏನೋ ಮಾಡಕ್ ಜಮಾವಣೆಗೊಂಡಿದ್ರ ಅಂತ ಸರ್? ರಂಜಾನ್ ಆರಂಭ ಆಗಿದೆ, ಅಲ್ಲಿ ಸುಮಾರು ಜನ ಇದ್ರು ಒಳಗಡೆ. ಇದು ಮಸ್ಜಿದ್ ಟೈಮ್ ಮುಗೀತು, ನಮಾಜು ಟೈಮ್ ಮುಗೀತು. ನಮಾಜ್ ಅವರು 9:30 9:40 ಆಲ್ಮೋಸ್ಟ್ 10 ತನಕ ಇದೆ. ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು. ಇದು ಅದಕ್ಕೆ ಏನಿಲ್ಲ, ಯಾರು ಕಿಟ್ಕಡೆಯವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ಯಾರು ಈ ಥರ ಧರ್ಮದ್ದು ಈ ಥರ ಏನಿಲ್ಲ. ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ. ಮತ್ತೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ. ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗೀತು. ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ. ಈಗ ಇಲ್ಲಿ ಯಾರು ಜನ ಸೇರಿಲ್ಲ, ಪೀಸ್ಫುಲ್. ಬಟ್ ಆ ಮಿಸ್ಕ್ರೆಂಟ್ ಯಾರು ಈ ತರ ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ. ಅಂದ್ರೆ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹೇಳ್ತಾ ಇರ್ತಕ್ಕಂಥದ್ದು, ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಆಲ್ರೆಡಿ ಅವರು ಕಲ್ಲನ್ನು ತಗೊಂಡು ಇಟ್ಕೊಂಡಿದ್ರು, ಚಪ್ಪಲಿಯನ್ನ ಎಸೆದಿದ್ದಾರೆ. ಅಂದ್ರೆ ಇದು ಮುಖ್ಯವಾಗಿ ನಮ್ಮ ಶೋಭಾಯಾತ್ರೆಯನ್ನ ಅಡೆತಡೆ ಮಾಡ್ಲಿಕ್ಕೆ, ಸಮಸ್ಯೆ ಮಾಡ್ಲಿಕ್ಕೆ ಈ ರೀತಿಯಾಗಿ ಮಾಡಿದ್ರು. ದೇವರ ಮೇಲೆ, ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾರ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ ಹೋಗಿಲ್ಲ. ನಮ್ಮಿಬ್ರು ಪೊಲೀಸ್ ಮೇಲೆ, ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಲ್ಲು ಟಚ್ ಆಯಿತು. ಯಾರು ಪಬ್ಲಿಕ್ ಮೇಲೆ ಹೋಗಿಲ್ಲ. ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ, ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ, ಎಲ್ಲ ಕಮ್ಮಿ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ನಮ್ಮ ಕಾನ್ಫಿಡೆನ್ಸ್ ಇದ್ದಾರೆ, ನಮಗೆ ಸಹಾಯ ಕೊಡ್ತಾ ಇದ್ದಾರೆ. ರಾಡ್ಗಳನ್ನು ಏನಾದರೂ ಹಿಡ್ಕೊಂಡಿದ್ರು ಸರ್? ಏನಿಲ್ಲ. ದಯವಿಟ್ಟು ನಾನು ಪ್ರೆಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಾಗಿಲ್ಲ. ತಾವು ಕೂಡ ಒಂದ್ಸರಿ ವೆರಿಫೈ ಮಾಡಿ ಆಮೇಲೆ ಹೇಳಿ. ಏನು ರಾಡ್ ಇರಲಿಲ್ಲ, ಮಲ್ಟಿಪಲ್ ಸ್ಟೋನ್ಸ್ ಇರಲಿಲ್ಲ, 2 ಕಲ್ಲಿತ್ತು. ನಮ್ಮ ಪೊಲೀಸ್ ಮೇಲೆ ಬಿಟ್ಟು ಪಬ್ಲಿಕ್ ಮೇಲೆ ಯಾವುದು ಬಿದ್ದಿಲ್ಲ, ಯಾವುದು ದೇವರು ಮೂರ್ತಿ ಮೇಲೆ ಬಿದ್ದಿಲ್ಲ, ಯಾವುದು ರಾಡ್ ಇರಲಿಲ್ಲ, ಸದ್ಯಕ್ಕೆ ಏನಿಲ್ಲ. 2 ಸಣ್ಣ ಕಣ್ಣಿತ್ತು, ಅದು ಕೂಡ ನಮ್ಮ ಪೊಲೀಸ್ ಮೇಲೆ ಬಿತ್ತು. ಅದರಲ್ಲಿ ಪಬ್ಲಿಕ್ ಮೇಲೆ ಏನೂ ಆಗಿಲ್ಲ, ಯಾವ ರಾಡ್ ಇಲ್ಲ, ಏನಿಲ್ಲ. ದಯವಿಟ್ಟು ತಾವು ಕೂಡ ಏನಾದರೂ ಹೇಳಕ್ಕಿಂತ ಮುಂಚೆ ನಾನು ರಿಕ್ವೆಸ್ಟ್ ಕನ್ಫರ್ಮ್ ಮಾಡಿ. ಇವತ್ತು ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನಲ್ಲಿ. ನಾವೆಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ನಾನು ಕೂಡ ಇದ್ದೆ, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು, ಆ ಕಡೆ ಇತ್ತು. ಇಲ್ಲಿಂದ 2 ಕಲ್ಲು ಬಂತು. ಯಾವ ಸೈಡಿಂದ ಬಂತು ನಾವೀಗ ಪರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ 2 ಕಲ್ಲು ಬಂತು ನಮಗೀಗ ನಮ್ಮ ಗಮನಕ್ಕೆ ಈಗ. ಮತ್ತು ನಾವು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ, ಯಾರಿಗೆ ಏನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಕಲಾದ ನಂತರ ಪ್ರೊಸೆಷನ್ ಸ್ಮೂತಾಗಿ ಮುಗೀತು, ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಎಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದ್ರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಈಗ ಚೆಕ್ ಮಾಡ್ತಾ ಇದ್ದೀವಿ, ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ, ಯಾರಿದೆ ರಾತ್ರಿ ಚೆಕ್ ಮಾಡ್ತೀವಿ. ಒಂದು ವೇಳೆ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಕನ್ಫರ್ಮ್ ಆದರೆ ನಾವು ವಶಕ್ಕೆ ತಗೋತೀವಿ. ಹಿಂದೂ ಸಂಘಟನೆಗಳ ಮುಖಂಡರ ಆರೋಪದ ಪ್ರಕಾರ SP ಸಾಹೇಬರು ಕೂಡ ಏನು ಮೇಜರ್ ಇಂಜರಿ ಯಾರಿಗೆ ಆಗಿಲ್ಲ. ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ಏನಿಲ್ಲ, ಹಿಂದೆಯಿಂದ ಸ್ಲೈಟ್ ಸ್ಕ್ರಾಚ್ ಇತ್ತು, ಅದು ಈಗ ಏನಿಲ್ಲ. ಸರ್ ನಿಮ್ಮ ಮೇಲೆ ಬಂತ ಸರ್ ಒಂದೊಮ್ಮೆ ಕಿಡಿಗೇಡಿಗಳು ಬಂಧನ ಮಾಡದೆ ಹೋದ್ರೆ ನಾಳೆ ಬಂದು ಕರೆಕ್ಟ್
ಮಾಡ್ತೀವಿ, 100% ಮಾಡ್ತೀವಿ. ರಾತ್ರಿನೇ ನಾವು ಎಲ್ಲ ವೆರಿಫೈ ಮಾಡ್ತೀವಿ. ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಬ್ಬಂದಿ ಇಲ್ಲೇ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾನು ಕೂಡ ಇಲ್ಲಿ ಇದೆ, ಪೂರ್ತಿ ಟೈಮಲ್ಲಿ ಇದೆ. 3 ಗಂಟೆಗೆ 4 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಯಿತು, ಅಲ್ಲಿಂದ ಅಪ್ ಟು 8 ತನಕ ನಾನು ಇಲ್ಲಿಗಿದೆ. ಎಲ್ಲರೂ ನಮ್ಮ DSP ಅವರು, ನಮ್ಮ ಆಲ್ಮೋಸ್ಟ್ 4-5 ಜನ ಇನ್ಸ್ಪೆಕ್ಟರ್ಸ್, 10 ಜನ PSI ಅವರು ಎಲ್ಲರೂ ಇದ್ದೀವಿ. ಈಗ ರಾತ್ರಿ ಕೂಡ ಚೆಕ್ ಮಾಡ್ತೀವಿ. ಎಷ್ಟು ಜನರಿಗೆ ಕಲ್ಲು ಬಿದ್ದಿದೆ? ನನ್ನ ಈಗ ಸದ್ಯಕ್ಕೆ ಮಾಹಿತಿ ಪ್ರಕಾರ 2 ಕಲ್ಲು ಬಿತ್ತು, ನಮ್ಮ ಪೊಲೀಸ್ ಮೇಲೆನೆ ಸೈಡಲ್ಲಿ ಬಿತ್ತು. ಪ್ರಮುಖ ನಿಮ್ಮ ಮೇಲೆ ಕಲ್ಲು ಬಿತ್ತು. ಆ ಟೈಮಲ್ಲಿ ಏನಾಯ್ತು ಅಂತ ಸರ್? ಏನೇನಾಗಿಲ್ಲ, ಇದು ಆಮೇಲೆ ನಾನು ಇಲ್ಲಿ ಇದ್ದೆ. ಅದಾದ ನಂತರ 1.5 hour ಪ್ರೊಸೆಷನ್ ನಡೀತಾ ಇತ್ತು. ನಾವು ಪ್ರೊಸೆಷನ್ ಮುಗಿಸಿದೀವಿ ಪೀಸ್ಫುಲಿ, ಎಲ್ಲ ಕ್ಲೋಸ್ ಆಗಿದೆ, ಜನ ಡಿಸ್ಪರ್ಸ್ ಆಗಿದ್ದಾರೆ. ಏನಿಲ್ಲ, ನಿಮ್ಮ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇತ್ತು. ಅಲ್ಲ, ನಿಮ್ಮ ವರದಿ ಮೇಲೆ ಯೂನಿಫಾರ್ಮ್ ಮೇಲೆ ಸ್ಲೈಡ್ ಸ್ಕ್ರಾಚ್ ಇತ್ತು, ಅದ್ರ ಏನಿಲ್ಲ ಇಂಜರಿ, ಮೇಜರ್ ಏನಿಲ್ಲ. ಕಲ್ಲು 2 ಕಡೆ ಬಂದಿದೆ, ನಮ್ಮ ಪೊಲೀಸ್ ಮೇಲೆ ಬಂದಿದೆ, ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ. ಇದು ಕ್ಲಿಯರ್. ಇನ್ನೊಂದು, ಮಸೀದಿಯಲ್ಲಿ ಇರ್ತಕ್ಕಂಥ ಜನರ ಮಧ್ಯದಿಂದ ಒಂದು ಚಪ್ಪಲಿ ಬಂದು ಬಿದ್ದಿದೆ, ಅದನ್ನು ಕೂಡ ಚೆಕ್ ಮಾಡ್ತೀವಿ. ಚಪ್ಪಲಿ ಕೂಡ ಚೆಕ್ ಮಾಡ್ತೀವಿ, ಎಲ್ಲ ವಿಡಿಯೋ ಚೆಕ್ ಮಾಡ್ತಾ ಇದೀವಿ. ಸರ್ ಇಲ್ಲಿವರೆಗೆ ಯಾರನ್ನ ವಶಕ್ಕೆ ತಗೊಂಡಿದ್ರು? ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ನಾವು ಚೆಕ್ ಮಾಡ್ತೀವಿ. ಇಲ್ಲಿ ತನಕ ಯಾರಿಗೆ ವಶಕ್ಕೆ ತಗೊಂಡಿಲ್ಲ. ರಾತ್ರಿನೇ ನಾವು ಈಗ FIR ಮಾಡ್ತಾ ಇದ್ದೀವಿ. ವಿಡಿಯೋ ಅಲ್ಲಿ ಒಂದ್ಸರಿ ಕನ್ಫರ್ಮ್ ಆದ್ರೆ ಯಾರು ಈ ತರ ಮಾಡಿದ್ರೆ ಅವ್ರಿಗೆ ವಶಕ್ಕೆ ತಗೋತೀವಿ. ಮಸೀದಿಯಲ್ಲಿ ಇದು ಅಂದ್ರೆ ನಮಾಜ್ ಏನೋ ಮಾಡಕ್ ಜಮಾವಣೆಗೊಂಡಿದ್ರ ಅಂತ ಸರ್? ರಂಜಾನ್ ಆರಂಭ ಆಗಿದೆ, ಅಲ್ಲಿ ಸುಮಾರು ಜನ ಇದ್ರು ಒಳಗಡೆ. ಇದು ಮಸ್ಜಿದ್ ಟೈಮ್ ಮುಗೀತು, ನಮಾಜು ಟೈಮ್ ಮುಗೀತು. ನಮಾಜ್ ಅವರು 9:30, 9:40 ಆಲ್ಮೋಸ್ಟ್ 10 ತನಕ ಇದೆ. ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು. ಇದು ಅದಕ್ಕೆ ಏನಿಲ್ಲ, ಯಾರು ಕಿಟ್ಕಡೆಯವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ಯಾರು ಈ ಥರ ಧರ್ಮದ್ದು ಈ ಥರ ಏನಿಲ್ಲ, ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ. ಮತ್ತೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ. ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗೀತು, ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ. ಈಗ ಇಲ್ಲಿ ಯಾರು ಜನ ಸೇರಿಲ್ಲ, ಪೀಸ್ಫುಲ್ ಮುಗಿತು. ಬಟ್ ಆ ಮಿಸ್ಕ್ರೆಂಟ್ ಯಾರು ಈ ತರ ಮಾಡಿದ್ದಾರೆ ಅವ್ರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ. ಅಂದ್ರೆ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹೇಳ್ತಾ ಇರ್ತಕ್ಕಂಥದ್ದು, ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಆಲ್ರೆಡಿ ಅವರು ಕಲ್ಲನ್ನು ತಗೊಂಡು ಇಟ್ಕೊಂಡಿದ್ರು, ಚಪ್ಪಲಿಯನ್ನ ಎಸೆದಿದ್ದಾರೆ. ಅಂದ್ರೆ ಇದು ಮುಖ್ಯವಾಗಿ ನಮ್ಮ ಶೋಭಾಯಾತ್ರೆಯನ್ನ ಅಡೆತಡೆ ಮಾಡ್ಲಿಕ್ಕೆ, ಸಮಸ್ಯೆ ಮಾಡ್ಲಿಕ್ಕೆ ಈ ರೀತಿಯಾಗಿ ಮಾಡಿದ್ರು. ದೇವರ ಮೇಲೆ, ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾರ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ ಹೋಗಿಲ್ಲ. ನಮ್ಮಿಬ್ರು ಪೊಲೀಸ್ ಮೇಲೆ, ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಲ್ಲು ಟಚ್ ಆಯಿತು, ಯಾರು ಪಬ್ಲಿಕ್ ಮೇಲೆ ಹೋಗಿಲ್ಲ. ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ, ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ, ಎಲ್ಲ ಕಮ್ಮಿ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ನಮ್ಮ ಕಾನ್ಫಿಡೆನ್ಸ್ ಇದ್ದಾರೆ, ನಮಗೆ ಸಹಾಯ ಕೊಡ್ತಾ ಇದ್ದಾರೆ. ರಾಡ್ಗಳನ್ನು ಏನಾದರೂ ಹಿಡ್ಕೊಂಡಿದ್ರು ಸರ್? ಏನಿಲ್ಲ. ದಯವಿಟ್ಟು ನಾನು ಪ್ರೆಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಾಗಿಲ್ಲ. ತಾವು ಕೂಡ ಒಂದ್ಸರಿ ವೆರಿಫೈ ಮಾಡಿ ಆಮೇಲೆ ಹೇಳಿ. ಏನು ರಾಡ್ ಇರಲಿಲ್ಲ, ಮಲ್ಟಿಪಲ್ ಸ್ಟೋನ್ಸ್ ಇರಲಿಲ್ಲ, 2 ಕಲ್ಲಿತ್ತು. ನಮ್ಮ ಪೊಲೀಸ್ ಮೇಲೆ ಬಿಟ್ಟು ಪಬ್ಲಿಕ್ ಮೇಲೆ ಯಾವುದು ಬಿದ್ದಿಲ್ಲ, ಯಾವುದು ದೇವರು ಮೂರ್ತಿ ಮೇಲೆ ಬಿದ್ದಿಲ್ಲ, ಯಾವುದು ರಾಡ್ ಇರಲಿಲ್ಲ, ಸದ್ಯಕ್ಕೆ ಏನಿಲ್ಲ. 2 ಸಣ್ಣ ಕಣ್ಣಿತ್ತು, ಅದು ಕೂಡ ನಮ್ಮ ಪೊಲೀಸ್ ಮೇಲೆ ಬಿತ್ತು. ಅದರಲ್ಲಿ ಪಬ್ಲಿಕ್ ಮೇಲೆ ಏನೂ ಆಗಿಲ್ಲ, ಯಾವ ರಾಡ್ ಇಲ್ಲ, ಏನಿಲ್ಲ. ದಯವಿಟ್ಟು ತಾವು ಕೂಡ ಏನಾದರೂ ಹೇಳಕ್ಕಿಂತ ಮುಂಚೆ ನಾನು ರಿಕ್ವೆಸ್ಟ್ ಕನ್ಫರ್ಮ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.